ನಮಸ್ಕಾರ. ನೀವು ಬಹಳಷ್ಟು ಸಲ ರಾಶಿ ಭವಿಷ್ಯವನ್ನು ಜ್ಯೋತಿಷವನ್ನು ಕೇಳಿರ್ತೀರ, ಬಟ್ ಅದು ನಿಜ ಆಗಿರೋದಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಯಾಕೆಂದ್ರೆ ನಿಜವಾದ ಜ್ಯೋತಿಷ ಅಂತಂದ್ರೆ ನ್ಯೂಮರಾಲಜಿ ಅಲ್ಲ. ನ್ಯೂಮರಾಲಜಿಯಲ್ಲಿ ಎಲ್ಲಾ ಡೇಟ್ಗಳಲ್ಲೂ ಸಕ್ಸಸ್ಫುಲ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ಎಲ್ಲಾ ಡೇಟ್ಗಳು ಹುಟ್ಟಿದವರು ಸಮಸ್ಯೆಗಳಾಗುತ್ತೆ. ಒಂದೇ ಡೇಟ್ ಅಲ್ಲಿ ಬಹಳಷ್ಟು ಜನ ಹುಟ್ಟಿರ್ತಾರೆ. ಅದೇ ತರ ವಾಸ್ತು ಪ್ರಕಾರ ನೀವು ಹೋದ್ರೆ ಒಂದೇ ಮನೆಯಲ್ಲಿ ಎರಡ್ ಮೂರು ಕುಟುಂಬಗಳಿರುತ್ತೆ. ಒಂದೊಂದು ಕುಟುಂಬ ಚೆನ್ನಾಗಿರುತ್ತೆ, ಒಂದ್ ಕುಟುಂಬ ಚೆನ್ನಾಗಿರಲ್ಲ. ಟ್ಯಾರೋಟ್ ಕಾರ್ಡಿಗೆ ಹೋಗಿ ಬೇರೆ ಬೇರೆ ತರದ್ದು ಹೋಗಿ, ಈಗ ಒಂದು ಹರಳನ್ನ ಹಾಕೊಂಡ ತಕ್ಷಣ ನೀವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗಲ್ಲ. ಯಾವ್ದೋ ಒಂದು ಹರಳು ಹಾಕೊಳ್ಳೋದು, ಯಾವ್ದೋ ಒಂದು ವಸ್ತುವನ್ನ ಮನೇಲಿ ಇಟ್ಕೊಳ್ಳೋದು, ಕಲರ್ ವಸ್ತುಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಕೆಲವರು. ಸೊ ಇದು ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸ್ಟೋನ್ಸ್ ಬಗ್ಗೆ ಇಲ್ಲ, ನ್ಯೂಮರಾಲಜಿ ಬಗ್ಗೆ ಇಲ್ಲ, ದೊಡ್ಡ ದೊಡ್ಡ ಪೂಜೆಗಳು, ಕಾಸ್ಟ್ಲಿ ಪೂಜೆಗಳ ಬಗ್ಗೆ, ಜನಗಳು ಕೊಡ್ತಿರುವಂತ ಎಂತೆಂಥದೋ ಮಾಲೆಗಳು, ಎಂತೆಂಥದೋ ವಸ್ತುಗಳು, ಕಲರ್ ಅವರೇ ತಯಾರು ಮಾಡಿರುವಂತದ್ದು ಏನೇನೋ ಒಂದು ವಸ್ತುಗಳು ಯಾವುದು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಹೇಳುವಂತದ್ದು ಏನಂದ್ರೆ, ಪರಾಶರ ಮಹರ್ಷಿಗಳು ಕರ್ಮಕ್ಕೆ ಅನುಸಾರವಾಗಿ ನಾವು ನಮ್ಮ ಫಲವನ್ನ ಪಡಿತೀವಿ ಅಂತೇಳಿ. ಸೊ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಕಷ್ಟ, ಬಹಳ ಕಷ್ಟ. ಅದಕ್ಕೆ ಅವ್ರು ಹೇಳಿರುವಂತದ್ದು ಮಂತ್ರ ಜಪಗಳು, ದಾನಗಳು ಮಾತ್ರ. ಸೊ ಮಂತ್ರ ಜಪಗಳು ಅಂದ್ರೆ ಯಾವ ಗ್ರಹದಿಂದ ಸಮಸ್ಯೆ ಆಗ್ತಿದೆ ಆ ಗ್ರಹಕ್ಕೆ ಮಂತ್ರ ಜಪಗಳು, ದಾನಗಳು ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ. ಕಾರ್ಮಿಕ್ ರೆಮಿಡಿ ಅಂತಾರೆ. ಈಗ ಶನಿಯ ಪ್ರಭಾವ ನೀವು ಜಾತಕದಲ್ಲಿ ಅತಿ ಹೆಚ್ಚಾಗಿದ್ದು ನಿಮ್ಗೆ ಸಮಸ್ಯೆ ಆಗ್ತಿದ್ದಾಗ ಶನಿ ರೆಪ್ರೆಸೆಂಟ್ ಮಾಡುವಂತಹ ವಯಸ್ಸಾದವರಿಗೆ ಸಹಾಯ ಮಾಡುವುದು, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವುದು, ಈ ತರ ಇದೇ ಹೊರತು ಇವೆಲ್ಲ ಜ್ಯೋತಿಷ್ಯ ಅಲ್ಲ. ಹಾಗಾಗಿ ನಿಜವಾದ ಜ್ಯೋತಿಷ್ಯ ಏನಂತ ಜನಗಳು ತಿಳ್ಕೋಬೇಕು. ಮತ್ತೆ ಜ್ಯೋತಿಷ್ಯರು ಹೇಳಿದಂಥದ್ದು ಯಾಕೆ ಸುಮಾರು ಸಲ ನಿಜ ಆಗಲ್ಲ ಅಂದ್ರೆ, ಒಂದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಸರಿ ಇರಲ್ಲ. ಎರಡನೇದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮು ಸರಿ ಇಲ್ಲ ಅಂದ್ರೆ ಅವ್ರಿಗೆ ಹೇಗ್ ಭವಿಷ್ಯ ಹೇಳ್ಬೇಕು ಅಂತ ತುಂಬಾ ಜ್ಯೋತಿಷ್ಯರಿಗೆ ಗೊತ್ತಿಲ್ಲ. ನಾನು ಅನುಸರಿಸೋ ಪದ್ಧತಿ ಏನಂದ್ರೆ, ನಿಮ್ಮ ಜಾತಕದಲ್ಲಿ ಮತ್ತೆ ನಿಮ್ಮ ಹಸ್ತದಲ್ಲಿ ಇರುವಂತಹ ಲಕ್ಷಣಗಳನ್ನ ಎರಡನ್ನೂ ಕೂಡ ನಾನು ಗಮನಿಸಿ ಅನ್ವಯಿಸಿ ಹೇಳ್ತೀನಿ. ಯಾಕೆಂತಂದ್ರೆ ನಾಡಿ ಜ್ಯೋತಿಷದಲ್ಲಿ ಹಸ್ತದಲ್ಲಿರುವಂತ ಲೈನ್ಸ್ ಒಬ್ರಿಗಿದ್ದಂಗೆ ಇನ್ನೊಬ್ರಿಗೆ ಇರಲ್ಲ. ಅದನ್ನು ಗಮನಿಸಿ ಜಾತಕವನ್ನ ಮ್ಯಾಚ್ ಮಾಡಿದಾಗ ಬರ್ತ್ ಟೈಮ್ ಸರಿ ಇಲ್ಲ ಅಂದ್ರೂ ಕೂಡ ನಾವು ಪ್ರೆಡಿಕ್ಷನ್ಸ್ ನ ಕೊಡ್ಬೋದು, ಬಹಳ ಈಸಿಯಾಗಿ ಹೇಳ್ಬೋದು. ಇದು ಜ್ಯೋತಿಷ್ಯ ಆಗುತ್ತೆ. ಅದು ಬಿಟ್ಟು ನೀವು ಬರೀ ರಾಶಿ ಮೇಲೆನೆ ಎಲ್ಲ ಹೇಳ್ಬಿಡ್ತಾರೆ, ಎಲ್ಲಾನು ಕೂಡ ಜಮ್ ಸ್ಟೋನ್ಸ್ ಹಾಕೊಳ್ಳಿ ಅಂತ ಹೇಳ್ಬಿಡ್ತಾರೆ, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದೇ ಹೆಸರಲ್ಲಿ ಸಕ್ಸಸ್ಫುಲ್ ಆದವರು, ಫೇಲ್ಯೂರ್ ಆದವರು ತುಂಬಾ ಜನ ಇದ್ದಾರೆ. ಸೊ ಇದು ನಿಜವಾದ ಜ್ಯೋತಿಷ್ಯ. ಹಸ್ತ ಸಾಮುದ್ರಿಕೆಯನ್ನ, ರೇಖೆಗಳನ್ನ, ಜಾತಕವನ್ನ ಮ್ಯಾಚ್ ಮಾಡೋದೇ ನಿಜವಾದ ಪದ್ಧತಿ. ಸೊ ಇದು ನಮ್ಮ ಋಷಿಗಳ ಕಾಲದಿಂದಲೂ ಇದೆ. ಸೊ ಆ ರೀತಿ ನಿಮ್ಮ ಜಾತಕವನ್ನು ತೋರಿಸೋದಕ್ಕೆ ಭೈರವಿ ಆಸ್ಟ್ರೋದಲ್ಲಿ ಸಂಪರ್ಕವನ್ನು ಮಾಡಬಹುದು. ಕರ್ಕಾಟಕ ರಾಶಿಯಲ್ಲಿ ಈಗ ತಾನೇ ಗೋಚಾರದಲ್ಲಿ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರ ಈ ಒಂದು 2026 ಜೂನ್ ತಿಂಗಳ 7ನೇ ತಾರೀಕು ನಂತರದ ಫಲಗಳನ್ನ ನೋಡೋದಾದ್ರೆ, ಗೋಚಾರದಿಂದ ಈಗ ಗುರುಗ್ರಹ ಅಲ್ಲಿ ಬದಲಾವಣೆ ಆಗಿರೋದು. ಗುರುಗ್ರಹ ಬಹಳ ಶುಭಕಾರಕನಾಗಿರೋದ್ರಿಂದ, ಉಚ್ಚ ಗ್ರಹನಾಗಿರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಸಪ್ತಮ ಭಾವ ಗುರುಗ್ರಹ ವೀಕ್ಷಣೆ ಮಾಡೋದು ವಿವಾಹದ ಪ್ರಾಪ್ತಿ ಆಗುತ್ತೆ. ವಿವಾಹ ಅಂದಾಗ ಫಸ್ಟ್ ಮ್ಯಾರೇಜ್ ಆಗಿರ್ಬೋದು, ಸೆಕೆಂಡ್ ಮ್ಯಾರೇಜ್ ಆಗಿರ್ಬೋದು, ಅಥವಾ ಮ್ಯಾರಿಟಲ್ ಲೈಫ್ ಡಿಸ್ಪ್ಯೂಟ್ಸ್ ಇರ್ಬೋದು, ಕಿರಿಕಿರಿಗಳಾಗಿರ್ಬೋದು, ಕೋರ್ಟ್ ಅಲ್ಲಿ ಇರ್ಬೋದು, ಇದೆಲ್ಲ ಬಗೆಹರಿಯುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಯಾಕೆಂದ್ರೆ ಗುರುಗ್ರಹ ಶುಭಕಾರಕನಾಗಿರೋದ್ರಿಂದ ಸಪ್ತಮ ಭಾವನ ವೀಕ್ಷಣೆ ಮಾಡಿದ್ರೆ ನಿಮಗೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳು ಸರಿಯಾಗ್ತಾ ಹೋಗುತ್ತೆ. ಅದು ಯಾವ ತರದ ಡಿಸ್ಪ್ಯೂಟ್ಸ್ ಇದ್ರು, ಯೂಶುವಲ್ ಆಗಿ ಕರ್ಕಾಟಕ ರಾಶಿಯವರಿಗೆ ಎಮೋಷನಲ್ ವ್ಯಕ್ತಿಗಳಾಗಿರ್ತಾರೆ. ಕಾಂಪ್ರಮೈಸಿಂಗ್ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಮದುವೆ ವಿಚಾರದಲ್ಲಿ ಮದುವೆಗಳು ಆಗುವಂತ ಸಾಧ್ಯತೆ, ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿರುತ್ತೆ. ಮತ್ತೆ ಸಂಬಂಧಗಳು ಬಂದಿರಲ್ಲ, ಬಹಳ ಒಂದು ಸೂಟೇಬಲ್ ಸಂಬಂಧಗಳು ಈ ರಾಶಿಯಲ್ಲಿ ಜನಿಸಿದಂತವರಿಗೆ ಬರುತ್ತೆ. ಎರಡನೇ ಮನೆಯಿರುವಂತಹ ಕೇತು ಗ್ರಹ ರಾಹುವಿನ ವೀಕ್ಷಣೆ, ಆ ರಾಶಿಯಾಧಿಪತಿ 8ನೇ ಮನೆ ಇರುವಂತದ್ದು, ಇವೆಲ್ಲ ಬಂದು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳನ್ನು ಕೊಡುವಂತದ್ದು. ನಿಮಗೆ ಅನವಶ್ಯಕ ಕಿರಿಕಿರಿ, ಆರೋಗ್ಯದಲ್ಲಿ ತಲೆನೋವು ಬರುವಂತದ್ದು, ಹೆಡ್ಏಕ್, ಮೈಗ್ರೇನ್ ಅಂತೆಲ್ಲ ಹೇಳ್ತಿರ್ತಾರೆ. ಈ ತರ ಸಮಸ್ಯೆಗಳು, ಆಂಗ್ಸೈಟಿ ಇಶ್ಯೂಸ್ಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಒಂದೊಂದು ಬಾರಿ ಯಾವುದೋ ಅನವಶ್ಯಕವಾಗಿ ನಿಮಗೆ ಗೊತ್ತಿಲ್ಲದೆ ಹಣವನ್ನ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ದೊಡ್ಡ ಮೊತ್ತ, ಗೊತ್ತಿಲ್ಲದ ಬಿಸ್ನೆಸ್ ಮಾಡೋದು, ಗೊತ್ತಿಲ್ಲದ ಇನ್ವೆಸ್ಟ್ಮೆಂಟ್ ಮಾಡೋದು, ಯಾರು ಸಾಲ ಕೇಳಿದ್ರು ಅಂತ ಪರಿಚಯ ಜಾಸ್ತಿ ಇಲ್ದವರು ಕೊಟ್ಬಿಡೋದು, ಅಥವಾ ಪರಿಚಯ ಇದ್ರೂ ವಿತೌಟ್ ಡಾಕ್ಯುಮೆಂಟ್ಸ್ ನಂಬಿಕೆಯಲ್ಲಿ ಕೊಟ್ಬಿಟ್ಟು ಅನಂತರ ಪಶ್ಚಾತ್ತಾಪ ಪಡುವಂತಹ ಸಾಧ್ಯತೆಗಳು ಈ ಒಂದು ಕರ್ಕಾಟಕ ರಾಶಿಯವರಿಗೆ ಬಹಳ ಕೇರ್ಫುಲ್ ಆಗಿರ್ಬಿಟ್ಟು, ಗುರುಗ್ರಹ ಪಂಚಮ ಭಾವವನ್ನ, ನವಮ ಭಾವವನ್ನ, ಹಾಗೇನೆ ಸಪ್ತಮ ಭಾವನ ನೋಡೋದ್ರಿಂದ ಮ್ಯಾರಿಟಲ್ ಲೈಫ್ ಚೆನ್ನಾಗಾಗುತ್ತೆ. ಮತ್ತೆ ವಿದೇಶ ಪ್ರಯಾಣಗಳಾಗತ್ತೆ, ಜ್ಞಾನ ಸಂಪಾದನೆ ಆಗತ್ತೆ. ಅಂದ್ರೆ ಕೆಲವರು ಜ್ಞಾನ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ಕೊಳ್ತಾರೆ, ದುಡ್ಡೇ ಇಂಪಾರ್ಟೆಂಟ್ ಅನ್ಕೊಳ್ತಾರೆ. ಹಾಗಲ್ಲ, ಜ್ಞಾನದಿಂದನೇ ದುಡ್ಡು ಬರುವಂತದ್ದು. ಒಂದು ಜ್ಞಾನದಿಂದ ಒಂದು ಸರ್ವಿಸ್ ಕೊಡ್ತಾರೆ, ಆ ಸರ್ವಿಸ್ ನಿಮ್ಗೆ ದುಡ್ಡು ಬರುತ್ತೆ. ಜ್ಞಾನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜ್ಞಾನ ಇಲ್ಲದೆ ದುಡ್ಡು ಮಾಡಕ್ ಆಗಲ್ಲ. ಎರಡು ಕೂಡ ಇಂಟರ್ಲಿಂಕ್ಡ್.
ಭಾವವನ್ನ ಗುರುಗ್ರಹ ನೋಡೋದ್ರಿಂದ ಒಂದು ಉತ್ತಮವಾಗಿರೋ ಜ್ಞಾನ ಸಂಪಾದನೆ ಆಗುತ್ತೆ, ನಾಲೆಡ್ಜ್ ಬರುತ್ತೆ. ಅದ್ರ ಜೊತೆಯಲ್ಲಿ ವಿದೇಶ ಪ್ರಯಾಣಗಳನ್ನ ನೀವು ಜಾಸ್ತಿ ಕೈಗೊಳ್ತೀರಾ. ಆಮೇಲೆ ನವಮ ಭಾವ ತಂದೆಯರ ಒಂದು ಅಭಿವೃದ್ಧಿ ಬಹಳ ಒಳ್ಳೆಯದು. ನಿಮ್ಮ ತಂದೆಯರು ಅಭಿವೃದ್ಧಿ ಆಗುವಂತ ಸಾಧ್ಯತೆಗಳಿರುತ್ತೆ. ಇಷ್ಟು ಬಿಟ್ರೆ ಇನ್ನು 2ನೇ ಮನೆ ಮತ್ತೆ 12ನೇ ಮನೆ ಎಲ್ಲಾ ಕೂಡ ಅಫ್ಲಿಕ್ಟೆಡ್ ಆಗಿರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಅಷ್ಟೇನು ಒಳ್ಳೇದಲ್ಲ. ಬಟ್ ಇದನ್ನ ನಾವು ಜಾತಕದಲ್ಲಿ ಕೂಡ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ, ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ಅಷ್ಟಮದಲ್ಲಿ ಕೂಡ ರಾಹು ಇರೋದ್ರಿಂದ ಮ್ಯಾರಿಟಲ್ ಲೈಫ್ ಅಲ್ಲಿ ಖಂಡಿತವಾಗ್ಲೂ ಕೂಡ ಈ ಪ್ರೆಸೆಂಟ್ ಅಲ್ಲಿ ಇಶ್ಯೂಸ್ ಗಳು ಬಂದ್ರು ಕೂಡ ಗುರುಗ್ರಹದ ಪರಿಣಾಮದಿಂದ ಕಡಿಮೆ ಆಗ್ಬೋದು. ಅಷ್ಟಮದಲ್ಲಿ ರಾಹು ಬಂದಾಗ ಯೂಶುವಲ್ ಆಗಿ ತಾವು ಮದುವೆಯಾಗಿ ಹೋಗಿರುವಂತಹ ಸ್ಥಳಗಳು ಏನಿರುತ್ತೆ ಅವರಿಂದ ಸಮಸ್ಯೆಗಳು ಬರುತ್ತೆ. ಗಂಡಸರಾದ್ರೆ ಅತ್ತೆ ಮಾವನಿಂದ, ಹೆಣ್ಣುಮಕ್ಳಾದ್ರೂ ಕೂಡ ಅವ್ರ ಗಂಡನ ಮನೆಯಿಂದ ಸಮಸ್ಯೆಗಳು ಬರುತ್ತೆ. ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. 11ನೇ ಮನೆಯಲ್ಲಿರುವಂತಹ ಸೂರ್ಯನಿಂದ ಯೂಶುವಲ್ ಆಗಿ ನಿಮಗೆ ಗೌರ್ಮೆಂಟ್ ಇಂದ ಬರ್ಬೇಕಾಗಂತ ದುಡ್ಡು, ಅದು ಕೋರ್ಟ್ ಮೂಲಕ ಆಗಿರ್ಬೋದು, ಇನ್ಸೂರೆನ್ಸ್ ದುಡ್ಡು ಆಗಿರ್ಬೋದು, ಅಥವಾ ನೀವು ಯಾವ್ದೊಂದು ಕೇಸ್ ಹಾಕಿರ್ತೀರ ಅದ್ರ ಹಣ ಇರ್ಬೋದು, ಬರೋ ಸಾಧ್ಯತೆಗಳಿರುತ್ತೆ ಸ್ಯಾಂಕ್ಷನ್ ಆಗಿ. ಈ ಪಾಸಿಬಿಲಿಟೀಸ್ ಕರ್ಕಾಟಕ ರಾಶಿಯವರಿಗೆ ಇದೆ. ದಶಮ ಭಾವದಲ್ಲಿರುವಂತಹ ಕುಜಗ್ರಹ ಬಂದು ನಿಮಗೆ ಉದ್ಯೋಗದಲ್ಲಿ ನಿಜವಾಗ್ಲೂ ಕೂಡ ನೀವು ನಿರೀಕ್ಷೆ ಮಾಡಿರುವಂತಹ ಲಾಭಗಳು ಬರುತ್ತೆ. ಉದ್ಯೋಗದಲ್ಲಿ ಬದಲಾವಣೆ, ಹೊಸ ಉದ್ಯೋಗ ಪ್ರಾಪ್ತಿ, ಉದ್ಯೋಗದಲ್ಲಿ ಶಿಫ್ಟ್ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಕೆಲವರಿಗೆ ಕೆಲಸ ಮಾಡುವಂತ ಸ್ಥಳ ಬದಲಾವಣೆ ಆಗುತ್ತೆ. ಈ ತರ ಪಾಸಿಬಿಲಿಟೀಸ್ ಎಲ್ಲ ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂತವರಿಗೆ.